ನಮಸ್ಕಾರ. ಕೆ ಶಿವಪ್ಪ ಅವರ ಒಂದು ಚುಟುಕು ಕವನ ಮನಸ್ಸನ್ನು ಸೆಳೆಯಿತು. ಗಾಳಿ ಗಂಟಿದ ಸುದ್ದಿಗಿದೆ ರೆಕ್ಕೆ ನೂರಾರು, ಗಾಳಿ ಗಂಟಿದ ಸುದ್ದಿಗಿದೆ ರೆಕ್ಕೆ ನೂರಾರು, ಚಪಲ ಚಿತ್ತರ ಮಾತು ಡೊಂಕು ನದಿಯಂತೆ, ಚಪಲ ಚಿತ್ತರ ಮಾತು ಡೊಂಕು ನದಿಯಂತೆ, ಚಾರಿತ್ರ್ಯವದಿಯಂತಹ ಹಿಂಸೆ ಇನ್ನೊಂದಿಲ್ಲ, ದೇವಾಗತರಲ್ಲಿ ಮಾತು ಮುದ್ದು ರಾಮ. ಎಷ್ಟು ಚಂದ. ನಾವು ಬದುಕುವಂತಹ ಸಂದರ್ಭದಲ್ಲಿ, ಸಮಾಜದ ಮಧ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಗಾಳಿ ಸುದ್ದಿಗಳನ್ನು ಕೇಳ್ತೀವಿ. ಮತ್ತೆ ಗಾಳಿ ಸುದ್ದಿಯನ್ನು ಹರಡುವ ಒಂದು ಮಾಧ್ಯಮವನ್ನು ನಾವು ಆಗ್ತೀವಿ. ಸತ್ಯವೋ ಸುಳ್ಳು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಗಾಳಿ ಸುದ್ದಿಗಿದ್ದ ರೆಕ್ಕೆ ನೂರಾರು, ಆ ಸುದ್ದಿ ಇಷ್ಟಿರ್ತದೆ, ಆ ಸತ್ಯ ಇರೋದೇ ಸ್ವಲ್ಪ ಇರ್ತದೆ, ಅದಕ್ಕೆ ನೂರಾರು ರೆಕ್ಕೆ ನೋಡಿ ಸಾಕಾಗ್ತದೆ. ಹಂಗೆ ಮುಂದಕ್ಕೆ 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 ಅಲ್ಲಿ ನಾವು ಇತರರು ಹೇಳಿದಂತ ಮಾತುಗಳನ್ನ ನಾವು ಕೇಳುವಂತ ಸಂದರ್ಭದಲ್ಲಿ ಒಂದು ಗಮನಿಸಬೇಕು, ಆ ಮಾತಿನಲ್ಲಿ ಎಷ್ಟು ಸತ್ಯ ಅದ ಅಂತೇಳಿ, ಎಷ್ಟು ಉಪಳ್ಳ, ಎಷ್ಟು ಕಲ್ಪನೆ ಅದ, ಇದನ್ನು ತಿಳ್ಕೊಂಡು ಬಹಳ ಕಷ್ಟ ಇದೆ. ಯಾಕಂದ್ರೆ ಅಷ್ಟು ರಸವತ್ತಾಗಿ ವಾಸ್ತವಿಕ ಅನಿಸುವಂತೆ ಮಾತುಗಳು ರೆಕ್ಕೆ ಕಟ್ಕೊಂಡು ಹಾಕಿರ್ತವೆ. ನಾವು ಅವೇ ಮಾತಾಡ್ಬೇಕಾದ್ರೆ ಹೇಳ್ತೀವಿ, ನಾವು ಆ ಘಟನೆ ನೋಡಿಲ್ಲ, ನಾವು ಆ ಘಟನೆಯ ಪ್ರತ್ಯಕ್ಷ ದರ್ಶಿಗಳೂ ಅಲ್ಲ, ಆದರೂ ನಾವು ನೋಡಿವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ತೀವಿ ಮಾತಾಡ್ಬೇಡಿ. ಹಂಗೆ ಹೇಳ್ಕೊಂತ ಹೋಗೋದ್ರಿಂದ ಏನಾಗ್ತದೆ, ರೆಕ್ಕೆ ಪುಕ್ಕೆಗಳು ಬೆಳೆದು ಆ ಸುದ್ದಿ ಬಹಳ ದೊಡ್ಡದಾಗಿರ್ತದೆ. ದೊಡ್ಡದಾಗಿ ಮತ್ತೊಬ್ಬರ ಒಂದು ಚಾರಿತ್ರ್ಯ ವಧೆಯನ್ನು ನಾವು ಮಾಡುವಂತ ಪಾಪದ ಕೆಲಸಕ್ಕೆ ನಮ್ಮಿಂದ ಬೆಂಬಲ ಸಿಕ್ಕಂತಾಗ್ತದೆ. ಅದಕ್ಕೆ ಯಾರೇ ಬಗ್ಗೆ ಆಗಲಿ, ಏನೇ ಮಾತಾಡೋದಂದ್ರೆ ಒಂದು ಅದನ್ನು ನಾವು ಕಂಡಿದ್ದೀವಿ, ಎಲ್ಲ ನಮಗೆ ಹೇಳೋದ್ರ ಕೇಳ್ಬೇಕು. ನೀ ಅದನ್ನು ನೋಡಿದ್ದೇನಲ್ಲ, ನಿನ್ನ ಕಣ್ಣಾಗ ನೀನು ನೋಡಿದ, ನಿನ್ನ ಕಣ್ಣಾಗ ಆತರ ಬಾಯಿಂದ ಈ ಮಾತನ್ನ ಕೇಳಿದ್ದೇನೋ, ಕೇಳಿದಾಗ ನಿಮ್ಗೆ ಉತ್ತರ ಸಿಗ್ತದೆ. ಇಲ್ಲಿ ನಮ್ಗೆ ಮಾತಾಡೋದು ಚಪಲ ಅದ, ಮಾತಾಡೋದು ಚಟ ಅದ. ನಮ್ಗೆ ನಮ್ಮ ಜೀವನದ ಸಮಯವನ್ನು ಒಂದಿಷ್ಟು ಕಳೀಬೇಕಾಗ್ಯದ. ಆ ಸಮಯವನ್ನು ಕಳಿಸಲು ನಾವು ಏನ್ ಮಾಡ್ತೀವಿ, ಮಾತಾಡ್ತಿರ್ತೀವಿ. ಮಾತಾಡುವಂತ ಸಂದರ್ಭದಲ್ಲಿ ನಮ್ಗೆ ಸುದ್ದಿ ಬೇಕಾಗಿರ್ತದೆ. ಆ ಸುದ್ದಿ ಇದು ಯಾರ್ದಾರ ಸಿಗಲಿಲ್ಲ, ನಾವು ಮಾತಾಡ್ತೀವಿ. ಅದರಿಂದ ನಮ್ಮ ಸಮಯವನ್ನ ಕಳಿತೀವಿ. ಈ ಚಪಲ ಚಿತ್ತರ ಮಾತು ಡೊಂಕು ನದಿಯಂತೆ, ಸೀದಾ ಇಲ್ಲ ಅದು ಅಂಕು ಡೊಂಕಾಗಿ. ಯಾಕಂದ್ರೆ ಯಾವುದು ಸತ್ಯ ಅನ್ನೋದೇ ಗೊತ್ತಿಲ್ಲ, ಸತ್ಯ ಇರೋದು ಸ್ವಲ್ಪ. ಅದಕ್ಕೆ ಸುಳ್ಳಿನ ರೇಖೆಗಳು ಸಾವಿರಾರು ಮೂಡ್ಯಾವ, ಅದನ್ನೇ ಸತ್ಯ ನಾವು ನಂಬಿ ಮತ್ತೆ ಮಾತಾಡ್ಕೊಂತ ಅದು ವಿಷಯವನ್ನು ಬೆಳೆಸ್ತಾ ಇದ್ದೀವಿ, ಹರಡ್ತಾ ಇದ್ದೀವಿ, ಬೇರೆ ಕಡೆಗಳಿಗೆ ಹರಡ್ತಾ ಸಾಕ್ತಾ ಇದ್ದೀವಿ. ನಾವು ಮತ್ತೊಬ್ರು ಹೇಳ್ತೀವಿ, ಅವರು ಮತ್ತೊಬ್ರು ಹೇಳ್ತಾರೆ, ಅವರು ಮತ್ತೊಬ್ರು ಹೇಳ್ತಾರೆ, ಹೇಳ್ತಿ ಹೇಳ್ತಿ ಎಂತ ಕೆಲವರು ಖುಷಿ ಪಟ್ಟಿರ್ತಾರೆ, ಅಪಾಶ ಮಣ್ಣ ನಕ್ಕಿರ್ತಾರೆ, ಇನ್ನೂ ಆಗಿರ್ತಾರೆ. ಇಲ್ಲಿ ಯಾರು ಗಾಳಿ ಸುದ್ದಿಗೆ ಒಳಗಾಗಿರ್ತಾರಲ್ಲ ಅವ್ರ ಪರಿಸ್ಥಿತಿ ಮಾನಸಿಕವಾಗಿ ದೊಡ್ಡವರಿದ್ರೆ ಅವ್ರ ಕಲಾಸೆ ಆಗ್ಬೋದು. ಆ ರೀತಿ ಮಾತುಗಳನ್ನು ನಾವು ನಡೆಸಿಟ್ಟಿರ್ತೀವಿ, ಅವರ ಚರಿತ್ರೆಯ ವಧೆಯನ್ನು ನಾವು ಮಾಡಿಟ್ಟಿರ್ತೀವಿ. ಅದರ ಚಾರಿತ್ರ್ಯ ವಧೆ ಅಂತ ಹಿಂಸೆ ಇನ್ನೊಂದಿಲ್ಲ. ಎದನ್ನ ಪೆಟ್ಟಾಗಲ್ಲ, ಮತ್ತೊಬ್ಬರ ಗೌರವವನ್ನು ಹಾಳು ಮಾಡ್ತೀವಲ್ಲ, ಮತ್ತೊಬ್ಬರನ್ನ ಅಗೌರವವಾಗುವಂತೆ ನಾವು ಏನು ಸುದ್ದಿ ಹರಡಿಸ್ತೀವಲ್ಲ, ಅದರಂತ ಪಾಪ ಮುಂದೆ ಯಾವುದೇ ಇಲ್ಲ. ಅದಕ್ಕೆ ಮಾತು ದೇವಾಗದಿರಲಿ ಮುದ್ದು ರಾಮ, ನಮ್ಮ ಮಾತು
ಕೈ ಹಾಕ್ಬಾರ್ದು, ಸಿಹಿಯಾಗೇ ಇರಬೇಕು. ನಮ್ಮ ಮಾತುಗಳಲ್ಲಿ ಕೈ ಬೆರೆತು ಅಂದ್ರೆ ಅದು ನಾವು ಆ ಸಂದರ್ಭದಲ್ಲಿ ನಾಲ್ಕು ಜನ ಮಧ್ಯದಲ್ಲಿ ಕುಂತ ಸಂದರ್ಭದಲ್ಲಿ ನಮ್ಮ ಮಾತಿಗೆ ಒಂದು ರೋಚಕತೆ ತಂದುಕೊಡುವ ಸಲುವಾಗಿ ಅದೆಷ್ಟೋ ಕಲ್ಪನೆಗಳನ್ನು ಬೆರೆಸಿ ಮಾತಾಡ್ತಿರ್ತೀವಿ. ಎಲ್ಲರೂ ಆಸಕ್ತಿಯಿಂದ ಕೇಳ್ತಿರ್ತಾರೆ. ಅವ್ರ ಆಸಕ್ತಿಯಿಂದ ಕೇಳೋದು ನಮಗೆ ಖುಷಿ ಆಗ್ತಿರ್ತದೆ. ಯಾರ್ದೋ ಸುದ್ದಿಯನ್ನ ನಮ್ಮ ಮಾತುಗಳ ಮೂಲಕ ಅದಕ್ಕೊಂದಿಷ್ಟು ನಮ್ಮದೇ ಕಲ್ಪನೆ ಸೇರಿಸಿ ಮಾತು ಕೇಳ್ತಿರ್ತೀವಿ. ಅದು ಸಿಹಿ ಮಾತಲ್ಲ, ಕಹಿ ಮಾತು. ಬೇವಾಗದಿರಲಿ ಮಾತು, ಮಾತು ಬೇವಾಗದಿರಲಿ ಮುದ್ದು ರಾಮ. ಆ ಮಾತು ಸಿಹಿ ಅಲ್ಲದು. ಮತ್ತೊಬ್ಬರ ಚಾರಿತ್ರ್ಯವನ್ನು ಮಾಡುವಂತ ಮಾತುಗಳು ನಾವು ಆಗಿದ್ದವು ಅಂದ್ರೆ ಅದೆಂತ ಮಾತು ಸಿಹಿ ಆಗ್ತದೆ. ಮತ್ತೊಬ್ಬರಿಗೆ ಪರೋಕ್ಷವಾಗಿ ನಾವು ಬದಿಯನ್ನು ಮಾಡುವಂತ ಮಾತುಗಳು ಅದೆಂತ ಸಿಹಿಯಾಗಿ ಉಪಯೋಗಿಸ್ತದೆ. ಮತ್ತೊಬ್ಬರನ್ನು ದುಡಿತಕ್ಕಂಥ ಮಾತುಗಳು, ಬೆಳೆಸ್ತಕ್ಕಂಥ ಮಾತುಗಳು, ಅಂತ ಮಾತುಗಳು ನಮ್ಮವಾಗದಿರಲಿ. ನಾವು ಕೇಳಿದ ಸುದ್ದಿ ಸರಿನೋ ತಪ್ಪು ಅನ್ನೋದನ್ನು ವಿಮರ್ಶಿಸುವ ಬುದ್ಧಿ ನಮಗಿರಲಿ. ಮತ್ತೊಬ್ಬರ ಬಗ್ಗೆ ನಾವು ಮಾತಾಡುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಯಾಕಂದ್ರೆ ನಾವು ಯಾರ ಬಗ್ಗೆ ಒಂದಾಗಿ ಮಾತಾಡಬಹುದು, ನಮ್ಮ ಬಗ್ಗೆ ಯಾರೋ ಅದೆಷ್ಟೋ ಭಾಷಣಗಳೇ ಮಾಡಿಬಿಡ್ತಾರೆ. ಸಮಾಜ ಹಂಗಾದ, ಅದಕ್ಕಾಗಿ ಎಚ್ಚರದಿಂದಿರಬೇಕು. ನಮ್ಮ ಬಗ್ಗೆ ನಾಲ್ಕು ಮಾತುಗಳು ಹೋಗಿರ್ತಾವ, ನಮ್ಮ ದೇಶವನ್ನೇ ಆಗಿರ್ತದೆ, ನಮ್ಮ ಚಾರಿತ್ರ್ಯ ಆಗಿರ್ತಾವ. ಯಾರೋ ಜೀವನದಾಗ ಒಂದೂ ಗಾಳಿ ಸಿಗಲಾರ್ದ ಮನುಷ್ಯ ಇಲ್ಲವೇ ಇಲ್ಲ. ಆದ್ರೆ ಮತ್ತೊಬ್ಬರಿಗೆ ಅಪಮಾನವಾಗುವಂತ ಮಾತುಗಳು ನಮ್ಮವಾಗಿರ್ತವೆ. ಅದಕ್ಕೆ ನಾವು ಕಾರಣ ಅಂತ ಕೆಲಸ ಬೇಡವೇ ಬೇಡ. ಈ ಒಂದು ಚೌಪದಿಯಲ್ಲಿ ಕೇಶವ ತುಂಬಾ ಸೊಗಸಾಗಿ ಹೇಳಿದ್ರು. ನಾವು ಧನ್ಯವಾದಗಳು.